ಇರೋದು ಬಿಡದಿ ಟೌನ್ಶಿಪ್ ಬಗ್ಗೆ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯಾವುದೇ ರೈತರ ಹತ್ರ ಹೋಗಿ ನಾವು ಬಲವಂತವಾಗಿ ಅವರ ಜಮೀನನ್ನು ತಗೊಳ್ಳೋದಿಲ್ಲ. ಯಾವ ರೈತರು ಮುಂದೆ ಬರ್ತಾರೋ ಜಮೀನನ್ನು ಕೊಡೋದಕ್ಕೆ ಮಾರಾಟ ಮಾಡೋದಕ್ಕೆ ಮುಂದೆ ಬರ್ತಾರೋ ಅವರ ಜಮೀನನ್ನು ಮಾತ್ರ ನಾವು ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ನಾನೊಬ್ಬ ರೈತನ ಮಗ. ನಾನು ಕಪ್ಪ ವ್ಯವಸಾಯ ಮಾಡದೇ ಇದ್ರು ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂತ ವೈಯಕ್ತಿಕವಾದಂತ ಅನುಭವ ಇದೆ. ನಾವು ಅದು ಮಾಡಿದ್ರೇನೆ ನಮ್ಗೆ ಅಣ್ಣ ಇಲ್ಲ ಅಂತಂದ್ರೆ ನಮಗೆ ಒಂದು 4 ಹಸು ಮೇಯ್ಸ್ಕೊಂತ ಜೋಳ ಬಳ ಹಾಕ್ಕೊಂಡು 4 ವರ್ಷದಿಂದ 3 ವರ್ಷದಿಂದ ಇಲ್ಲಿ ಜಮೀನು ಮಾಡ್ಕೊತ ಇದ್ದೀವಿ. ನಾವು ಅದೇ ಜೀವನ ನಮ್ಮದು, ಅದೇ ಮಾಡ್ಕೊಂಡು ಒಂದು 4 ಹಸು ಮೇಯ್ಸ್ಕೊಂಡು ಆ ಬೇರೆದವ್ರದ್ದು ಲೀಜಿಗೆ ಹಾಕ್ಕೊಂಡು ಮಾಡ್ಕೊತ ಇದ್ದೀವಿ. ಅದನ್ನ ಮಾಡಿದ್ರೆ ನಮಗೆ ಅಣ್ಣ. ಅದು ಇಡೀ ದೇಶಕ್ಕೆ ಅದೇ ಜೀವನ ಕಟ್ಕೊಂಡು ಬೆಳ್ಕೊಂಡು ಬಂದಿರೋದು ಅದರಿಂದ ಅಂತ ಹೇಳಿದಾಗ ಇವಾಗ ಕೇಳಿದ್ರೆ ಆ ಥರ ಸ್ಟೇಟ್ಮೆಂಟ್ಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ಕಾರ ನಡೀತಾ ಇರೋದು ಯಾರಿಂದ ಅಂತ ನೀವೇ ಹೇಳಿ. ನಿಮಗೆ ನೀವಾಗಲೇ ಹೇಳಿದ್ರಿ ಹಿಂದೆಯಿಂದ ಏಳಿಸ್ತಾ ಇದ್ದಾರೆ ಮುಂದೆಯಿಂದ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಅಷ್ಟು ವರ್ಷದಿಂದ ಇಲ್ಲದೆ ಇರೋದು ಇವಾಗ 3-4 ತಿಂಗಳಿಂದ ಅದನ್ನ ನಿಧಾನವಾಗಿ ಮಾಡ್ಕೊಂಡು ಏರ್ಪಾಟ್ ಮಾಡ್ತಾನೆ ಇದ್ದಾರೆ. ಅದು ಆಗ್ತಾ ಇಲ್ಲ. ಇವಾಗ CM ಆಗಿದ ತಕ್ಷಣ ಅದು ಟಕ್ ಅಂತ ಹೇಳ್ಬಿಟ್ಟು ಅದನ್ನ ಮೈಂಡ್ಗೆ ಎತ್ಕೊಳ್ಳೋದೇನಿತ್ತು ಹೇಳಿ. GBD ಅಧಿಕಾರಿಗಳು ಬಂದರು. ಆಗ ಅವ್ರ ಹತ್ರ ಮಾತುಕತೆ ನಡೆಸ್ತಿದ್ದು. ನಾವು ಶಾಸಕರು ಸಭೆ ಕರೆದು ಮಾತಾಡಿದಾಗ ನಾವು ಮುಖ್ಯಮಂತ್ರಿ ಜೊತೆಯಲ್ಲಿ ಮಾತುಕತೆ ಮಾಡಿಸ್ತೀವಿ, ನಿಮ್ಮ ರೈತ ಮುಖಂಡನ ಕರೆದು ಅಂತ ಹೇಳಿದಾಗ ಆಯಿತು ಅಂದ್ಬಿಟ್ಟು ನಾವು ಒಂದು ಮೆಮೊರಾಂಡಮ್ ಕೊಟ್ಟಿದ್ದು ಅವ್ರಿಗೆ. ಇದೇ ರೀತಿ ಆದರೆ ನಾವು ಯಾವುದೇ ಕಾರಣಕ್ಕೂ ಒಂದೇ ಸಿದ್ಧಾಂತ ಇಟ್ಕೊಂಡಿರೋದು ಭೂಮಿ ಕೊಡಲ್ಲ ಅಂತ, ನಾವು ಪ್ರಾಣ ಹೋದ್ರೂ ಭೂಮಿ ಕೊಡಲ್ಲ ಅಂತ ನಮ್ಮ ಮಹಿಳೆಯರು ದಿಟ್ಟತನದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇರೋದು ಬಿಡದಿ ಟೌನ್ಶಿಪ್ ಬಗ್ಗೆ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯಾವುದೇ ರೈತರ ಹತ್ರ ಹೋಗಿ ನಾವು ಬಲವಂತವಾಗಿ ಅವರ ಜಮೀನನ್ನು ತಗೊಳ್ಳೋದಿಲ್ಲ. ಯಾವ ರೈತರು ಮುಂದೆ ಬರ್ತಾರೋ ಜಮೀನನ್ನು ಕೊಡೋದಕ್ಕೆ ಮಾರಾಟ ಮಾಡೋದಕ್ಕೆ ಮುಂದೆ ಬರ್ತಾರೋ ಅವರ ಜಮೀನನ್ನು ಮಾತ್ರ ನಾವು ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿನ ರೈತರು, ಬಿಡದಿಯಲ್ಲಿರುವಂತಹ ರೈತರು ಏನು ಹೇಳ್ತಾರೆ ಅದ್ರ ಬಗ್ಗೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ತಮ್ಮ ಹೆಸರು? ಶ್ರೀನಿವಾಸ್. ಸರ್ ಎಷ್ಟು ವರ್ಷದಿಂದ ಜಮೀನು ನಾವು ಅಲ್ಲೇ 3 ವರ್ಷದಿಂದ ಈ ಜಮೀನು ಮಾಡ್ತಾ ಇದ್ದೀವಿ. ಇದೇ ಜಮೀನು ನಾವು 3 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಅದು ಮಾಡಿದ್ರೇನೆ ನಮ್ಗೆ ಅಣ್ಣ ಇಲ್ಲ ಅಂತಂದ್ರೆ ನಮಗೆ ಒಂದು 4 ಹಸು ಮೇಯ್ಸ್ಕೊಂತ ಜೋಳ ಬಳ ಹಾಕ್ಕೊಂಡು 4 ವರ್ಷದಿಂದ 3 ವರ್ಷದಿಂದ ಇಲ್ಲಿ ಜಮೀನು ಮಾಡ್ಕೊತ ಇದ್ದೀವಿ ನಾವು. ಈಗ 3 ವರ್ಷದಿಂದ ಈ ಜಮೀನನ್ನ ಮಾಡ್ತಿದ್ದೀರಾ. ಎಷ್ಟು ವರ್ಷದಿಂದ ರೈತರಾಗಿದ್ದೀರಾ? ನಾವು ಆ ರೈತರಾಗಿದ್ದ ಅಲ್ಲೇ ಒಂದು 50 ವರ್ಷ ರೈತರೇನೆ ನಾವು ಅದೇ ಜೀವನ ನಮ್ಮದು, ಅದೇ ಮಾಡ್ಕೊಂಡು ಒಂದು 4 ಹಸು ಮೇಯ್ಸ್ಕೊಂಡು ಆ ಬೇರೆದವ್ರದ್ದು ಲೀಜಿಗೆ ಹಾಕ್ಕೊಂಡು ಮಾಡ್ಕೊತ ಇದ್ದೀವಿ. ನಮಸ್ಕಾರ. ಈಗ ನಿಮ್ಮ ಜಮೀನನ್ನ ಕೇಳ್ತಿದ್ದೀರಲ್ಲ, ಕೊಡಿ ಮಾರಾಟ ಮಾಡಿ ಅಂತ ಹೇಳ್ಬಿಟ್ಟು, ಏನು ಹೇಳ್ತೀರಾ ಅದ್ರ ಬಗ್ಗೆ ನೀವು? ಯಾರು ಕೊಡಂಗಿಲ್ಲಮ್ಮ ಇಲ್ಲಿ. ಇಲ್ಲಿ ಯಾರು ಕೊಡಂಗಿಲ್ಲ. ಇಲ್ಲಿ ಅದನ್ನ ಮಾಡಿದ್ರೆ ನಮಗೆ ಅಣ್ಣ. ಅದು ಇಡೀ ದೇಶಕ್ಕೆ ನೀವೇ. ಅದೇ. ಥ್ಯಾಂಕ್ ಯು ಸರ್. ತಮಗೆ ಈಗ ಬಿಡದಿ ಟೌನ್ಶಿಪ್ ಬಗ್ಗೆ ಪ್ರತಿಯೊಂದು ಮಾಹಿತಿ ನಿಮಗೆ ಆಲ್ರೆಡಿ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಯಾಕಂದರೆ ಹುಟ್ಟಿರೋ ಜೀವನ ಕೂಡ ಅದರಿಂದನೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ತಂದೆ ತಾಯಿ, ಅಪ್ಪ ಅಮ್ಮ ಮತ್ತು ಅಜ್ಜ ಅಜ್ಜಿ ಏನಿದ್ದಾರೆ ಅವಾಗಿಂದನೇ ಜಮೀನುಗಳನ್ನು ನಮ್ಗೆ ಅವ್ರ ಪುರಾತನದಿಂದ ಬಿಟ್ಕೊಟ್ಟಿದ್ದಾರೆ. ಇವಾಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಜಮೀನು ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವಾಗ ಸ್ವಂತ ಸ್ವಾರ್ಜಿತವಾಗಿ ಅವರೇ ಕೊಡ್ತೀನಿ ಅನ್ನೋದನ್ನ ತೊಗೊಳಕ್ಕೆ ರೆಡಿ ಅಂತ ಹೇಳಿದ್ದಾರೆ. ಯಾವುದೇನು ಅಂತಂದರೆ ಹೇಳ್ತಾ ಇರೋದು ಅವರು ಸ್ವಾರ್ಜಿತವಾಗಿ ಅಂತ ಹಿಂದೆಯಿಂದ ಹೇಳಿಸ್ಬಿಟ್ಟು ಆಮೇಲೆ ಮುಂದೆಯಿಂದ ಮಾತುಗಳನ್ನು ಆಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೇನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ಜೀವನ ಕಟ್ಕೊಂಡು ಬೆಳ್ಕೊಂಡು ಬಂದಿರೋದು ಅದರಿಂದ ಅಂತ ಹೇಳಿದಾಗ ಇವಾಗ ಕೇಳಿದ್ರೆ ಆ ಥರ ಸ್ಟೇಟ್ಮೆಂಟ್ಗಳು ಹೇಳ್ತಾ ಇದ್ದಾರೆ. ನಾವು ಜೀವನದಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ದಾರಲ್ವ, ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಬಲವಂತದಿಂದ ಯಾರ ಹತ್ರ ತೊಗೊಳ್ಳಲ್ಲ, ಇವಾಗ ನೀವು ಯಾರು ಸ್ವಇಚ್ಛೆಯಿಂದ ಕೊಡ್ತೀವಿ ಅದು ನಾವು ಮಾತ್ರ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಿಂದೆಯಿಂದ ಹೇಳೋದು ಮುಂದೆಯಿಂದ ಮಾತಾಡೋದು ಅವರೇ. ಸರ್ಕಾರ ಹೌದು ಹೌದು, ಯಾಕಂದ್ರೆ ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ಕಾರ ನಡೀತಾ ಇರೋದು ಯಾರಿಂದ ಅಂತ ನೀವೇ ಹೇಳಿ. ಜನ ಅನ್ನೋಕ್ಕಿಂತ ಪ್ಲಸ್ ಪಾಯಿಂಟು ಅನ್ನ ನೀಡ್ತಾ ಇರೋದೇ ರೈತ ಇಲ್ಲ ಅಂತಂದ್ರೆ ಈ ದೇಶ ಬೆಳೆಯೋಕ್ಕಾಗುತ್ತಾ? ಅದ್ರ ಬಗ್ಗೆ ನೀವು ಹೌದು ಮೇಡಮ್, ಹೌದು. ಇವಾಗ ರೈತರು ತಿನ್ಬೇಕಂದ್ರೂ ಅನ್ನ ಬೆಳೀತಾ ಇರೋದು ರೈತಂಗೆ ಹೊಟ್ಟೆ ತುಂಬಬೇಕು ಅಂದ್ರೆ ಅನ್ನ. ಫಸ್ಟ್ ಅವ್ನು ತಿಂತಾನೋ ಬಿಡ್ತಾನೋ ಗೊತ್ತಿಲ್ಲ. ಫಸ್ಟ್ ದೇಶಕ್ಕೆ ಯಾರು ನೌಕರಿ ಮಾಡ್ತಾನೋ, ಯಾವ ಗೌರ್ಮೆಂಟಿಂದ ಸರ್ಕಾರ ನಡೀತದೆ ಎಲ್ಲರಿಗೂ ಹೊಟ್ಟೆಗೆ ಅನ್ನ ಬೇಕು. ಅವ್ರು ಅನ್ನ ನೀಡುವಂಥ ಕೆಲಸ ನಮ್ಗೆ ದೇವರು ನಮ್ಮ ಕೈಗೆ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಕಸ್ಕೊಳ್ಳೋಕೆ ಹೇಳ್ಬೇಡಿ.
ಓಕೆ, ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರುತ್ತೆ, ಅವರು ರೈತರ ಮಗ ಅಂತ ಎಲ್ಲ ಕಡೆ ಸ್ಟೇಟ್ಮೆಂಟ್. ಅವರು ರೈತರ ಮಗ ಅಂತ ನಮ್ಗೆ ಗೊತ್ತು. ಯಾಕಂದ್ರೆ ಇವಾಗ ಆ ಸ್ಥಿತಿ ಪರಿಸ್ಥಿತಿ ಯಾಕಂದ್ರೆ ಸರ್ಕಾರ ನಡೆಸಬೇಕಲ್ಲ, ಅವ್ರು ಸರ್ಕಾರ ಯಾವ ಥರ ಮಾಡ್ಬೇಕು ಅನ್ನೋಕ್ಕೋಸ್ಕರ ನೇತ ದೃಷ್ಟಿಯಿಂದ ಈ ಥರ ಮಾಡ್ತಾ ಇದ್ದಾರೆ. ನಿಮಗೆ ನೀವಾಗಲೇ ಹೇಳಿದ್ರಿ, ಹಿಂದೆಯಿಂದ ಏಳಿಸ್ತಾ ಇದ್ದಾರೆ, ಮುಂದೆಯಿಂದ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಅಷ್ಟು ವರ್ಷದಿಂದ ಇಲ್ಲದೆ ಇರೋದು ಇವಾಗ 3-4 ತಿಂಗಳಿಂದ ಅದನ್ನ ನಿಧಾನವಾಗಿ ಮಾಡ್ಕೊಂಡು ಏರ್ಪಾಟ್ ಮಾಡ್ತಾನೆ ಇದ್ದಾರೆ. ಅದು ಆಗ್ತಾ ಇಲ್ಲ. ಇವಾಗ CM ಆಗಿದ ತಕ್ಷಣ ಅದು ಟಕ್ ಅಂತ ಹೇಳ್ಬಿಟ್ಟು ಅದನ್ನ ಮೈಂಡ್ಗೆ ಎತ್ಕೊಳ್ಳೋದೇನಿತ್ತೇಳಿ. 3 ವರ್ಷದಿಂದ ಸರ್ಕಾರ ನಡೀತಾ ಇದೆ. ಅವತ್ತು ಎತ್ಕೊಳ್ದೇ ಇರೋರು 3 ವರ್ಷ ಸಿದ್ದರಾಮಯ್ಯ ಅವರು ಸಾಹೇಬರು ಇಳಿದಿದ ತಕ್ಷಣವೇ ಇವರು ಕೈ ಬಂದಿದ ತಕ್ಷಣ ಒಂದೇ ತಿಂಗಳಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ ಸರ್? ಅದ್ರ ಜೊತೆಗೆ ಕೆಲವೊಂದಿಷ್ಟು ರೈತರು ನಮ್ಮ ಪ್ರಾಣ ಬೇಕಿದ್ರು ಕೊಡ್ತೀವಿ, ನಮ್ಮ ಜಮೀನನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ತಾವು ಹೇಳೋದಾದ್ರೆ? ಹೌದು ಮೇಡಮ್, ಖಂಡಿತ. ಜೀವ ಹೋದ್ರೂ ಪರವಾಗಿಲ್ಲ, ಭೂಮಿ ಮಾತ್ರ ಬಿಡಕ್ಕೆ ರೆಡಿ ಇಲ್ಲ. ಅವ್ರು ಹೇಳಿದ್ದಾರೆ ಸ್ವಾರ್ಜಿತದಿಂದ ಕೊಟ್ಟರೆ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಹೇಳ್ತಾ ಇದ್ದೀವಲ್ಲ, ಸ್ವಾರ್ಜಿತ ಯಾರು ಕೊಡೋಕೆ ರೆಡಿ ಇರಲ್ಲ. ಹಿಂದೆ ಏನಾಯ್ತು ಆಲಾಂಶ ಒಡ್ಬಿಟ್ಟು ಆಮೇಲೆ ಮುಂದೆ ಅಂತ ತೊಗೊಳ್ತೀವಿ ಅನ್ನೋ ಒಂದು. ಹೌದು ಮೇಡಮ್. ಒಂದಷ್ಟು ಜನ ಭೂಮಿ ಕೊಡಲ್ಲ ಅಂತ, ಇನ್ನೊಂದಷ್ಟು ಜನ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ, ನಾವು ಹುಟ್ಟಿರೋದು ಇಲ್ಲೇ, ನಾವು ಸಾಯೋದು ಇಲ್ಲೇ ಅಂತ ಒಂದಷ್ಟು ಜನರ ಮಾತಾಗಿದೆ, ರೈತರ ಮಾತು. ಸೊ ಇಲ್ಲಿ ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಸಣ್ಣ ಶಿವಪ್ಪ ಕಂತೂರು. ಸರ್, ಈಗ ರೈತರೆಲ್ಲ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾತನಾಡ್ತಿದ್ದಾರೆ. ನಾವು ನಮ್ಮ ಪ್ರಾಣ ಬೇಕಾದರೂ ಬಿಟ್ಟೆವು, ನಾವು ನಮ್ಮ ಜಮೀನನ್ನ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಸರ್? ಮೇಡಮ್, ಜಮೀನು ಮಾತ್ರ ಬಿಟ್ಕೊಡಲ್ಲ ನಾನು ಜೀವನದಲ್ಲಿ. ಯಾಕಂದ್ರೆ ತಂದೆ ಉಳಿಸಿದ್ದು ನಮ್ಮ ನನ್ನ ತಂದೆ ತಾತ ಉಳಿಸಿದ್ದು, ನಮ್ಮ ಅಪ್ಪ ಉಳಿಸಿದ, ನನ್ನ ಅಪ್ಪನ ಉಳಿಸಿದ ಜವಾಬ್ದಾರಿ ನಮ್ಮದು. ಅದು ಮಕ್ಕಳು ಉಳಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಜಮೀನ್ದಾರಿ ಯಾರು ಜವಾಬ್ದಾರಿ ಯಾರು ಮಾಡಿದ್ರೆ ಯಾರಿಗೆ ಬಿಟ್ಕೊಡಲ್ಲ. ಅವು ಕಷ್ಟ ಬರಲು ಸುಖ ಬರಲು ಗೊತ್ತಿಲ್ಲ, ನಮ್ಮದು ಒಟ್ಟಿಗೆ ಉಣ್ತೊಂಬಂದೆ ಗೊತ್ತಿಲ್ಲ. ನಾವು ರೈತರಿಗೆ ಊಟ ಹಾಕೋ ಜವಾಬ್ದಾರಿ ನಮ್ಮದು. ಒಟ್ಟು ನಿಮ್ಮಿಂದ ನಾವು ಎಲ್ಲರೂ ಅಲ್ಲ ಮೇಡಮ್, ಗೊತ್ತಿಲ್ಲ. ನಾವು ಇದ್ದಿದ್ದು ಮಾತಾಡೋದು ಜಾಸ್ತಿ ಮಾತಾಡಬಲ್ಲ ಮೇಡಮ್. ನಮಸ್ಕಾರ. ಒಂದು ಒಗ್ಗಟ್ಟಾಗಿ ನಾವು ಯಾವುದೇ ಕಾರಣಕ್ಕೂ ಸರ್ವೆ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ ಹೊರಟಾಗ ನಾವು ನಮ್ಮ ಭಾಗದ ಗಡಿನಲ್ಲಿ ಕಾಯ್ತಿದ್ವಿ. ಆಗ ಪೊಲೀಸರು ಮತ್ತು ಸರ್ವೆ ಅಧಿಕಾರಿಗಳು ಬಂದಿರಲಿಲ್ಲ, GBD ಅಧಿಕಾರಿಗಳು ಬಂದರು. ಆಗ ಅವ್ರ ಹತ್ರ ಮಾತುಕತೆ ನಡೆಸ್ತಿದ್ದೋ. ನಾವು ಶಾಸಕರು ಸಭೆ ಕರೆದು ಮಾತಾಡಿದಾಗ ನಾವು ಮುಖ್ಯಮಂತ್ರಿ ಜೊತೆಯಲ್ಲಿ ಮಾತುಕತೆ ಮಾಡಿಸ್ತೀವಿ, ನಿಮ್ಮ ರೈತರ ಮುಖಂಡನ ಕರೆದು ಅಂತ ಹೇಳಿದಾಗ ಆಯಿತು ಅಂದ್ಬಿಟ್ಟು ನಾವು ಒಂದು ಮೆಮೊರಾಂಡಮ್ ಕೊಟ್ಟಿದ್ದು ಅವ್ರಿಗೆ. ಆಯಿತು, ಸಭೆ ಮಾಡೋವರೆಗೂ ನೀವು JMC ಆಗಲಿ ಇನ್ನೊಂದಾಗಲಿ ಯಾವುದೇ ಪ್ರಕ್ರಿಯೆ ನಡಿಬಾರ್ದು ಅಂತಕ್ಕಂಥದ್ದನ್ನ ಹೇಳಿ ನಮ್ಮ ಲೆಟ್ರ್ ಮುಖಾಂತರ ತಿಳಿಸಿದ್ದು. ಆಯಿತು ಅಂತ ಒಪ್ಕೊಂಡಿದ್ರು. ಇವರು ಏಕಾಏಕಿ ಮಂಡಳ್ಳಿ ಗ್ರಾಮದಲ್ಲಿ ಕಮ್ಮಿ ಜನಸಂಖ್ಯೆ ಇದೆ ಅಂದ್ಬಿಟ್ಟು ಇವರು ದುರಾಡಳಿತ ಉಪಯೋಗಿಸ್ಕೊಂಡು ಇವರು ಏಕಾಏಕಿ ನಾವು ಮಾತುಕತೆ ನಡೆಸಬೇಕಾದ್ರೆ ಅಲ್ಲಿ ಪೊಲೀಸು ಮತ್ತು GBD ಅಧಿಕಾರಿಗಳ ಹತ್ರ ಇವರು ಇನ್ನೊಂದು ಕಳೆದಾರಿ, ನೀವು ಹೇಳ್ದಂಗೆ ಕಳೆದಾರಿನಲ್ಲಿ ಒಂದು 300 ಮೀಟ್ರ್ ದೂರದಲ್ಲಿ ಪೊಲೀಸ್ನವ್ರು ಕರೆಸ್ಕೊಂಡು ಒಂದು 200-250 ಜನ ಪೊಲೀಸ್ನವ್ರು ಕರೆಸ್ಕೊಂಡು JMC ಮಾಡಲಿಕ್ಕೆ ಅಧಿಕಾರಿಗಳನ್ನ ಕರೆಸ್ಕೊಂಡು ಒಂದು 5-6 ಜೀಪ್ನಲ್ಲಿ ಇವರು ಮಾಡೋಕೆ ಹೊರಟ್ರು. ಆಗ ನಾವು ರೈತ ಮಹಿಳೆಯರು ಇರ್ಬೋದು, ರೈತ ಮುಖಂಡರುಗಳೆಲ್ಲ, ರೈತ ಯುವಕ ಮುಖಂಡರುಗಳಿದ್ರು, ಅವರೆಲ್ಲ ರೊಚ್ಚಿಗೆದ್ರು. ನಮ್ಮನ್ನವಂತಾವು ಸಂಧಾನ ಮಾಡೋಕೆ ಬಿಟ್ಬಿಟ್ಟು ಒಂದು ಕಡೆ ನೀವು ಕಳೆದಾರಿನಲ್ಲಿ ನೀವು ಸರ್ವೆ ಮಾಡೋಕೆ ಹೊರಟಿದ್ದೀರಲ್ಲ, ಎಷ್ಟು ಸರಿ ಅಂತಕ್ಕಂಥದ್ದು. ಆಗ ರೋಷಾವೇಶಗೊಂಡು ಒಂಚೂರು ಪ್ರಕ್ರಿಯೆಗಳು ನಡೆದು ಅಲ್ಲಿ. ಹಾಗಾಗಿ ರೈತರು ಕೂಡ ಒಂದಷ್ಟು ಇದು ಏನೋ ಸಣ್ಣ ಪಟ್ಟ ಇದಾಯಿತು, ಏಟುಗಳಾಗಿದೆ. ಮತ್ತು ಅವರು ಕೆಲವರು ಆಕ್ರೋಶಗೊಂಡು ಪರಕೆಯಲ್ಲಿ ಮಹಿಳೆಯರು ಪರಕೆ ತಗೊಂಡು ಕೂಡ ಇದು ಮಾಡಿದ್ರು GBD ಅಧಿಕಾರಿಗಳಿಗೆ. ಹಾಗಾಗಿ ಒಂದು ಸ್ವಲ್ಪ ತಳ್ಳಾಟ ನೂಕಾಟ ಹೀಗೆ ಇದೇ ರೀತಿ ಆದರೆ ನಾವು ಯಾವುದೇ ಕಾರಣಕ್ಕೂ ಒಂದೇ ಸಿದ್ಧಾಂತ ಇಟ್ಕೊಂಡಿರೋದು ಭೂಮಿ ಕೊಡಲ್ಲ ಅಂತ. ನಾವು ಪ್ರಾಣ ಹೋದರೂ ಭೂಮಿ ಕೊಡಲ್ಲ ಅಂತ ನಮ್ಮ ಮಹಿಳೆಯರು ದಿಟ್ಟತನದಿಂದ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಇವತ್ತು ಏನೇ ಆಗಲಿ ಇವರು ಗೋಲಿಬಾರ್ ಮಾಡ್ಬೋದಾ? ಗೋಲಿಬಾರ್ ಮಾಡಿದ್ರೆ ರೈತರು ಸತ್ರು ಅನ್ನಲ್ಲ, ರೈತ ಹುತಾತ್ಮ ಅಂತಾರೆ ಅಲ್ವಾ? ಇಡೀ ದೇಶ ಕೊಂಡಾಡ್ತದೆ. ಹೋಗ್ಲಿ ಬಿಡಿ, ನೋಡೋಣ. ಇವಾಗ ಅವ್ರು ಸಾಯ್ತಾರೋ, ಪೊಲೀಸರು ಸಾಯ್ತಾರೋ, ಇಲ್ಲ ಅಧಿಕಾರಿಗಳು ಸಾಯ್ತಾರೋ, ಇಲ್ಲ ರೈತನೇ ಸಾಯಿಸ್ತಾರೋ, ನೋಡೋಣ. ಇದು ಒಂದು ನಡೆದೋಗಿ ಬಿಡಲಿ. ಇವತ್ತು ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೈ ಬಿಡೋವರೆಗೂ, ಭೂಸ್ವಾಧೀನದಿಂದ ಕೈ ಬಿಡೋವರೆಗೂ ನಾವು ಹೋರಾಟ ನಿಲ್ಲಲ್ಲ. ಇವತ್ತು ನಮ್ಮದು ರಾಜ್ಯಾದ್ಯಂತ ಏನು ಸಂಘಟನೆಗಳಿದೆ, ರೈತ ಪರ ಸಂಘಟನೆಗಳು, ಅವೆಲ್ಲ ನಮಗೆ ಬೆಂಬಲವಾಗಿ ನಿಂತವೆ. ಮೊನ್ನೆ ಚುಕ್ಕಿ ಮೇಡಮ್ ಮತ್ತು ಹೊನ್ನೂರು ಪ್ರಕಾಶ್ ಮತ್ತು KT ಗಂಗಾಧರ್ ಅಂದ್ಬಿಟ್ಟು ರೈತ ಮುಖಂಡರುಗಳು ಬಂದಿದ್ದರು. ಅವರು ಸಾಮೂಹಿಕ ನಾಯಕತ್ವದ ಒಂದು ಕಮಿಟಿ ಏನಿದೆ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಕಮಿಟಿ ಏನಿದೆ, ಈ 2 ಕಮಿಟಿಗಳು ಒಂದು ತೀರ್ಮಾನ ಮಾಡಿ ನಮ್ಮ ಬೈರಮಂಗಲ ಕಂಚಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಭೂಸ್ವಾಧೀನ ವಿರೋಧಿ ನಾವು ಒಂದು ಸಂಘ ಏನು ಮಾಡ್ಕೊಂಡಿದ್ದೀವಿ. ಈ ಸಂಘದ ಜೊತೆ ಚರ್ಚೆ ಮಾಡಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಒಂದು ವಿಧಾನಸೌಧ ಚಲೋವನ್ನು ಹಮ್ಮಿಕೋಬೇಕು ಅಂತ ನಾನು ಕೇಳ್ಕೊಂಡಿದ್ದೀವಿ. ಆಗ ಆಯಿತು, ಒಪ್ಕೊಳ್ಳೋಣ, ಮಾಡೋಣ. ಇದನ್ನು ಒಂದು ದಿನಾಂಕ ನಿಗದಿ ಮಾಡ್ತೀವಿ. ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆಯಿಂದ ಬಂದು ನಿಮ್ಮ ಬೆಂಬಲವನ್ನು ಸೂಚಿಸಿ ಇಲ್ಲಿಂದ ಪಾದಯಾತ್ರೆ ಮಾಡೋಣ ಅಂತ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ.
ಮೇಡಮ್ ಏನು ಹೇಳ್ತೀವಿ ಮೇಡಮ್, ಇವಾಗ ಉಪಮುಖ್ಯಮಂತ್ರಿ ಆಗಿದ್ದರು, ಆವಾಗ ಏನೋ ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಿದ್ರು. ಇವತ್ತು ಜವಾಬ್ದಾರಿ ಸ್ಥಾನಕ್ಕೆ ಒಂದು ಕೂರಿದ್ದಾರೆ. ಇವತ್ತು ಈ ಕರ್ನಾಟಕ ರಾಜ್ಯದ 7.5 ಕೋಟಿಯ ಒಂದು ಒಡೆಯ ರಾಜ, ಈ ರಾಜ್ಯದ ರಾಜ. ಹಾಗಾಗಿ ಇವರು ಇವತ್ತೇನು ಬಲವಂತದ ಭೂ ಸ್ವಾಧೀನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು 9,600 ಎಕರೆ ಭೂಪ್ರದೇಶ, 6,500 ಜನಸಂಖ್ಯೆ ರೈತರಿದ್ದೀವಿ. ಇವ್ರನ್ನೆಲ್ಲ ಬೀದಿ ಪಾಲು ಮಾಡೋಕ್ಕೆ ಹೊರಟಿದ್ದಾರೆ. ಇದು ಜವಾಬ್ದಾರಿಯುತದಿಂದ ನಡ್ಕೋಬೇಕು. ಯಾಕೆಂದರೆ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಸಾಲದಕ್ಕೆ ಈ ಜಿಲ್ಲೆಯ ಮುಖ್ಯಮಂತ್ರಿ ಇವರು. ನೀವು ನಮ್ಮ ಭಾಗದ, ನಮಗೂ ಕೂಡ ನೀವು ಈ ಭಾಗದ ಮುಖ್ಯಮಂತ್ರಿ ಆಗಿರೋದು ನಮಗೂ ಕೂಡ ಒಂಥರ ಒಂದು ಏನೋ ಸಂತೋಷದ ವಿಚಾರನೇ. ಹಾಗಾಗಿ ನೀವು ಭೂ ಸ್ವಾಧೀನ ಕೈ ಬಿಟ್ಟರೆ ನಿಮಗೆ ದೊಡ್ಡ ಒಂದು ಬೆಂಬಲ ಸಿಗ್ತದೆ, ಒಂದು ಉನ್ನತ ಒಳ್ಳೆಯ ಅಭಿಪ್ರಾಯ ಜನಗಳಲ್ಲಿ ಮೂಡ್ತದೆ. ನಿಮ್ಮ ಈ ಬಿಟ್ಟರೆ ಈ ಭಾಗದ ಜನ ನಿಮ್ಮನ್ನ ಒಂದು ಉನ್ನತ ಸ್ಥಾನದಲ್ಲಿ ನೋಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಮೇಡಮ್.